ಶಿವಣ್ಣ ನಮಸ್ತೆ. ಶಿವಣ್ಣ ಇಲ್ಲಿ 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 ಶಿವಣ್ಣ ಇಲ್ಲಿ ಶಿವಣ್ಣ, ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ, ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು. ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಲೈಫ್ಲಿ ಫಿಯರ್ ಇದ್ರೂ ಮುಂದೆ ಬರೋಕ್ಕಾಗಲ್ಲ, ಭಯ ಬರ್ತಿದ್ರೂ ಮುಂದೆ ಬರೋಕ್ಕಾಗಲ್ಲ. ಯಾಕಂದರೆ ಎಲ್ಲದನ್ನು ನಾವು ಓವರ್ ಕಾನ್ಫಿಡೆಂಟ್ ತಗೊಳಕ್ಕಾಗಲ್ಲ, ವಾಟ್ ಎವರ್ ವಿ ಡು. ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ. ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರ್ತೀವಿ. ಅವಾಗ ನಾವು ಅರ್ಜುನ್ ಜನ ಥರ ಡೈರೆಕ್ಟ್ರು ಪರವಾಗಿಲ್ಲ, ನಡೀತೆ ಬಿಡು, ನಾವು ಏನು ಮಾಡ್ತಾರೆ ನಡೀತೆ ಪಡ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟ್ರನ್ನ ಕ್ಯಾಪ್ಟನ್ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟರ್ನ ಅರ್ದು ನುಗ್ಗಿರ್ತಾರೆ. ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿ ಗೆದ್ದು. ಸೊ ಆ ಭಯ ಇರುತ್ತೆ. ನಾವು ಹೋಗ್ಬೇಕಾದ್ರೆ ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಕೊಡ್ತೀನ. ಸೊ ಭಯ ಇರಬೇಕು ಆಲ್ವೇಸ್. ಭಯ ಇದ್ರೇ ಅದು ಮುಂದುವರಿಯೋದು, ಇಲ್ಲ ಕಷ್ಟ. ಅರ್ಜುನ್ ಸರ್, ಶಿವಣ್ಣ ಸರ್, ಅರ್ಜುನ್ ಸರ್, ಮೊದಲು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರ್ತಾ ಇಲ್ಲ. ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತಿದೆ. ಈಗ ಗಂಧದ ಗುಡಿ ಆಗಲಿ, ಅಪೂರ್ವ ಸಂಗಮ ಆಗಲಿ, ಒಡಹುಟ್ಟಿ ಇರೋದು ತುಂಬಾ ಬರ್ತಾ ಇತ್ತು. ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತದೆ. ಈ ಸಿನಿಮಾದಿಂದ ಮತ್ತೊಂದು ಬೇರೆ ಥರದ ಬೆಳವಣಿಗೆ ದೊಡ್ಡ ಮಟ್ಟದ ಆಗುತ್ತಾ ಅಂತ? ಇಲ್ಲ, ಆ ಥರ ಸಿಕ್ಕಿದ್ರೆ ಓಕೆ. ಇಲ್ಲಾಂದ್ರೆ ಏನಾಗಬೇಕು, ಒಬ್ಬೊಬ್ರು ಎಲ್ಲರೂ ಅವರು ಸ್ಪೇಸ್ ಕೊಡ್ತೀವಿ ಅಂತ ಮಾಡಿಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಂಗೆ ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ. ಅದು 100% ಇದರಲ್ಲಿ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ, ರಾಜ್ವಿ ಶೆಟ್ಟಿ ಅವರು ಎಷ್ಟು ಪರ್ಸೆಂಟೇಜ್ ಬರ್ತೀರ. ಬಟ್ 3 ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆ ಮಾಡೋದು ಬರ್ತಾ ಇತ್ತು. ಇನ್ನೊಂದು ಪ್ಲ್ಯಾನ್ ಮಾಡ್ತೀವಿ, ನೀವು ಸದ್ಯ ಕೇಳಲ್ಲ, ಅರ್ಜುನ್ ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಈ ಸಿನಿಮಾದ ರಿಲೀಸ್ ಆದಮೇಲೆ ನಾವು ಅದನ್ನ ಅನೌನ್ಸ್ಮೆಂಟ್ ಕೊಡ್ತೀವಿ. ಅರ್ಜುನ್ ಸರ್, ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡ್ ಆರ್ಟಿಸ್ಟ್ ಇರೋದ್ರೆ ಶಿವಣ್ಣ, ಉಪೇಂದ್ರ ಇದ್ರೆ ಅಥವಾ ಆನಂತರ ಬಂದಿತ್ತು? ಸರ್, ಕತೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್. ಇದನ್ನು ಭಾಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ. ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದೆ ಶಿವಣ್ಣ ಅವರು. ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ಥರ ರೇಖಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡಿದೆ, ರಮೇಶ್ ಅಣ್ಣಗೆ, ಚೆನ್ನಾಗಿದೆ ಸರ್ ಮಾಡಿ ಅಂತ. ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ರಾಜ್ವಿ ಶೆಟ್ಟಿ ಸರ್ ಪರ್ಫೆಕ್ಟ್ ಅನಿಸ್ತು, ಅವ್ರಿಗೂ ಕೇಳಿದ್ವಿ, 3 ಜನಕ್ಕೂ ಕತೆ ಹೇಳಿದ್ವಿ. ಆಪರ್ಚುನಿಟಿ